ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಹೆಸರು ಕಾಳು ಸಬ್ಬಕ್ಕಿ ಸೊಪ್ಪಿನ ಒಂದು ಪಲ್ಯ ಮಾಡ್ತಾಯಿದ್ದೀನಿ. ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೈಡ್ಸ್ಗೆಲ್ಲ. ಇವಾಗ ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಎಲ್ಲ ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ತುಂಬ ಒಳ್ಳೆಯದು, ಹೈ ಪ್ರೋಟೀನ್ ಪಲ್ಯ ಇದು. ನಾವು ಮಾಮೂಲಿ ಪಲ್ಯ ಎಲ್ಲ ಮಾಡ್ತಿರ್ತೀವಿ, ಇಲ್ಲ ಅಂತಲ್ಲ. ಮತ್ತು ಸೊಪ್ಪುಗಳು ತಿನ್ನಲ್ಲ, ಈ ರೀತಿ ಕಾಳುಗಳು ಹಾಕಿ ಮಾಡಿ ತಿನ್ನೋದ್ರಿಂದ ನಮ್ಮ ಹೆಲ್ತಿಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಅಂದರೆ ಮೊಳಕೆ ಕಟ್ಟಿದ್ದೀನಿ. ಇಲ್ಲಾಂದರೆ ನೀವು ನೆನೆಸಿರೋದು ಹಾಗೆ ಇದ್ರೂ ಓಕೆ. ಮೊಳಕೆ ಕಟ್ಟಿದ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ಸ್ವಲ್ಪ ಮೊಳಕೆ ಬಂದಿತ್ತು, ಅದನ್ನು ಹಾಕ್ಬಿಟ್ಟು, ಏಕೆಂದರೆ ಇದನ್ನು ನಾನು ನೀರಲ್ಲಿ ಬೇಯಿಸಿ ಮಾಡ್ತಾಯಿಲ್ಲ, ಹಾಗೇ ಡ್ರೈ ಆಗಿ ಮಾಡ್ತಾಯಿದ್ದೀನಿ. ಹಾಗಾಗಿ ಹಾಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇದ್ರ ಜೊತೇಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಮಾಮೂಲಿ ಪಲ್ಯಕ್ಕಿಂತ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ರುಚಿಯಾಗಿರುತ್ತೆ. ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಒಗ್ಗರಣೆಲೇ ನಮಗೆ ಹೆಸ್ರು ಕಾಳು ಬೇಯಬೇಕು, ಅಂದರೆ ಬೇಗ ಬೇಯುತ್ತೆ. ಈಗ ಕೆಲವ್ರಿಗೆ ತುಂಬ ಕಾಳುಗಳು ಬೆಂದ್ರೂ ಇಷ್ಟ ಆಗಲ್ಲ, ಸ್ವಲ್ಪ ಬಾಯಿಗೆ ಗಟ್ಟಿಯಾಗಿ ಸಿಗಬೇಕು ತಿನ್ನೋದಕ್ಕೆ ಅಂತ ಅನ್ಕೋತಾರಲ್ವ. ಆ ರೀತಿ ಕೆಲವರು ಈ ಸಾಂಬಾರು ಗಿಂಬಾರು ಮಾಡುವಾಗ ತಪ್ಪಲಲ್ಲೇ ಬೇಯಿಸ್ತಾರೆ, ಕುಕ್ಕರಲ್ಲಿ ಬೇಯಿಸಿದ್ರೆ ಜಾಸ್ತಿ ಬೆಂದೋಗುತ್ತೆ ಅಂಥೇಳಿ. ಅಂಥವ್ರು ಈ ರೀತಿ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಜೀರಾ ಪೌಡರ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಹುರ್ಕೊಂಡ್ರೆ ನೋಡಿ, ಚೆನ್ನಾಗಿ ಹುರಿದಾಗ ನಮಗೆ ಹೆಸ್ರು ಕಾಳು ಬೆಂದೋಗ್ಬಿಡುತ್ತೆ. ಮತ್ತು ಇವಾಗ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿಲ್ಲ, ಏಕೆಂದರೆ ಈಗ ಮಕ್ಕಳಿಗೆಲ್ಲ ತಿನ್ನಲ್ಲ, ಗೊತ್ತಾಗಲ್ಲ. ಕೆಲವು ಸೊಪ್ಪು ಎಲ್ಲ ಹಾಕೋದ್ರಿಂದ ಗ್ರೀನ್ ಕಲರೇ ಇರುತ್ತೆ, ಗೊತ್ತಾಗಲ್ಲ. ಇಲ್ಲ ಒಣಮೆಣ್ಸಿನ್ಕಾಯಿ ಹಾಕ್ಬೋದು, ಬಟ್ ಇಲ್ಲಿ ಸ್ವಲ್ಪ ನಾನು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡನ್ನೂ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ, ರುಚಿನೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಸಪ್ಪೆ ಸಪ್ಪೆ ಅಂತ ಅನಿಸಲ್ಲ. ಮೆಣ್ಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಸಪ್ಪೆ ಸಪ್ಪೆ ಅಂತಲೇ ಅನಿಸ್ಬಿಡುತ್ತೆ. ಹಾಗಾಗಿ ಇಲ್ಲಿ ಅಚ್ಚ ಖಾರದ ಪುಡಿನೂ ಧನಿಯಾ ಪೌಡರ್ನು ಹಾಕ್ಕೊಂಡು ಅದನ್ನು ಕಾಳು ಜೊತೇಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಿಕೊಂಡೆ. ಇವಾಗ ನಾನು ಸೊಪ್ಪನ್ನ ಕ್ಲೀನಾಗಿ ವಾಶ್ ಮಾಡಿ ಸಣ್ಣಕ್ಕೆ ಈ ರೀತಿ ಕಟ್ ಮಾಡಿಟ್ಟಿದ್ದೀನಿ. ನೀವು ಇದೇ ರೀತಿ ಮೆಂತ್ಯ ಸೊಪ್ಪು ಅಥವಾ ದಂಟಿನ ಸೊಪ್ಪು ಬೇರೆ ಸೊಪ್ಪಲ್ಲೂ ಮಾಡ್ಕೋಬೋದು ತುಂಬ ಈಸಿಯಾಗಿ. ಬಟ್ ಇದು ಒಳ್ಳೆಯದು, ತುಂಬ ಹೆಲ್ತಿಗೆ ಒಳ್ಳೆಯದು. ಹಾಗಾಗಿ ಹೆಸ್ರು ಕಾಳು ಜೊತೆಲಿ ಈಗ ಸಬ್ಸಿಗೆ ಸೊಪ್ಪು ಕೆಲವ್ರಿಗೆ ಇಷ್ಟನೇ ಆಗಲ್ಲ, ಅಂಥವ್ರು ಈ ರೀತಿ ಕಾಳು ಹಾಕ್ಬಿಟ್ಟು ನಾವು ಮಾಡ್ಕೋಬೋದು, ತುಂಬ ಹೆಲ್ದಿಯಾಗಿರುತ್ತೆ. ಇವಾಗ ನೋಡಿ, ಸೊಪ್ಪನ್ನ ಹಾಕ್ಬಿಟ್ಟು, ಏಕೆಂದರೆ ಅದರಲ್ಲಿ ಸ್ವಲ್ಪ ನೀರಿನಂಶನೂ ಇರುತ್ತೆ, ಹಾಗಾಗಿ ನಾನು ನೀರಿಲ್ಲಿ ಯಾವುದು ಯೂಸ್ ಮಾಡ್ತಾಯಿಲ್ಲ, ಡ್ರೈಯಾಗಿ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಆಗಲೇ ನಾವು ಸ್ವಲ್ಪ ಈರುಳ್ಳಿ ಇದಕ್ಕೆಲ್ಲ ಫ್ರೈ ಆಗಲಿ ಅಂತ ಮಾತ್ರ ನಾನು ಉಪ್ಪನ್ನು ಹಾಕಿದ್ದೆ. ಇವಾಗ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಸ್ವಲ್ಪ ನೀರಿನ ಹಬೆಲಿ ಸ್ವಲ್ಪ ಬೆಂದರೆ ಸೊಪ್ಪು ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ಹುರ್ಕೋಬೇಕು. ಏಕೆಂದರೆ ನಾವು ಸೊಪ್ಪುಗಳು ಸೈಡ್ಸ್ಗೆ ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ, ಇಲ್ಲ ಸೊಪ್ಪು ಸಾರು ಮಾಡಿದ್ರೆ ಬೇಜಾರು ಮಾಡ್ಕೊಂಬಿಡ್ತೀವಿ. ಈ ರೀತಿ ಹೆಸ್ರು ಕಾಳೆಲ್ಲ ಹಾಕಿದ್ರೆ ತುಂಬ ಬಾಡಿಗೂ ತಂಪಿರುತ್ತೆ. ಮತ್ತು ಇದು ಸಬ್ಸಿಗೆ ಸೊಪ್ಪು ಹಿಟ್ಟು ಎರಡೂ ಬ್ಯಾಲೆನ್ಸ್ ಆಗುತ್ತೆ. ಮತ್ತು ಬಾಣಂತಿಯವ್ರಿಗೂ ಅಷ್ಟೇ ಇದನ್ನೆಲ್ಲ ಮೂಲಂಗಿ ಸಾಂಬಾರಿಗೆ ಇದನ್ನೆಲ್ಲ ಹಾಕಿ ಮಾಡಿಕೊಡ್ತಾರೆ. ಇದೇ ಸೊಪ್ಪು ಜಾಸ್ತಿ ಕೊಡ್ತಾರೆ. ಈ ಸೊಪ್ಪು ತಿನ್ನೋದ್ರಿಂದ ಬಾಣಂತಿಯರಿಗೆ ತುಂಬಾ ಒಳ್ಳೆಯದು. ಅಂದರೆ ಮಕ್ಕಳಿಗೆ ಹಾಲು ಕಡಿಮೆ ಇದ್ದಾಗ ಇಂಥ ಸೊಪ್ಪು ತಿನ್ನೋದ್ರಿಂದ ಹಾಲು ಹೆಚ್ಚುತ್ತೆ ಅಂತ ಮಾಡಿಕೊಡ್ತಾಯಿದ್ರು. ಹಾಗಾಗಿ ನೀವು ಆ ರೀತಿ ಬಾಣಂತಿಯವ್ರಿಗೆ ಮಾಡಿಕೊಡೋದ್ರೆ ಬರೀ ಸೊಪ್ಪನ್ನೇ ನೀವು ಮಾಡಿಕೊಡ್ಬೇಕು ಹೆಸ್ರು ಕಾಳು ಬದಲಿಗೆ. ಅಂದರೆ ಸ್ವಲ್ಪ ಈಟಲ್ಲೇ ಇಟ್ಕೋಬೇಕಲ್ವ ಬಾಣಂತಿಯವ್ರನ್ನ, ಹಾಗಾಗಿ ಹೆಸ್ರು ಕಾಳನ್ನ ಸ್ಕಿಪ್ ಮಾಡಬೇಕಾಗುತ್ತೆ. ಇವಾಗ ನೋಡಿ, ಸ್ವಲ್ಪ ಮುಚ್ಚಳ ಮುಚ್ಚಿ ಈ ರೀತಿ ಸ್ವಲ್ಪ ಕೈ ಆಡಿಸಿ, ಏಕೆಂದರೆ ಒಂದೇ ತವ ಇಟ್ಬಿಟ್ರೆ ಹಾಗೆ ಒಂದೇ ಕಡೆ ಬೆಂದೋಗಿರುತ್ತೆ ಸೊಪ್ಪುಗಳು. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಯಿಸಿದಷ್ಟು ನಮಗೆ ಹದವಾಗಿ ಬೇಯುತ್ತೆ. ಏಕೆಂದರೆ ಹೆಸ್ರು ಕಾಳನ್ನು ನಾನು ಚೆನ್ನಾಗಿ ಫ್ರೈ ಮಾಡಿದ್ದೆ, ಈ ಸೊಪ್ಪಿನ ಜೊತೆಲೂ ಇನ್ನೂ ಸ್ವಲ್ಪ ಬೇಯಲಿ ಅಂತ ಇಟ್ಟಿದ್ದೆ. ಅಂದರೆ ತುಂಬ ಬೆಂದಿಲ್ಲ, ಕರೆಕ್ಟಾಗಿ ಬೆಂದಿದೆ. ಈಗ ನಾವು ಬೇಯಿಸಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಬೆಂದಂಗೆ ಅನಿಸುತ್ತಲ್ವ, ಹಾಗಾಗಿ ಉದುದ್ರಾಗಿ ಇರುತ್ತೆ. ಮತ್ತು ಇದ್ರ ಜೊತೇಲಿ ಸ್ವಲ್ಪ ಕಾಯಿ ತುರಿನ ಹಾಕ್ಕೋಬೇಕು, ಆವಾಗ ನಿಮಗೆ ರುಚಿ ಇನ್ನೂ ಹೆಚ್ಚುತ್ತೆ.
ಏಕೆಂದರೆ ಕಾಯಿ ತುರಿ ಇಲ್ಲ ಅಂದರೆ ಹಾಗೇ ಮಾಡ್ಕೊತಾರೆ. ಕೆಲವ್ರಿಗೂ ಕಾಯಿ ತುರಿ ಇಷ್ಟ ಆಗಲ್ಲ, ಕಾಯಿನೇ ಯೂಸ್ ಮಾಡಲ್ಲ ಕೆಲವರು, ನಮ್ಗೆ ಆಗಲ್ಲ ಅಂತೇಳಿ. ಅಂಥವ್ರು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಬಟ್ ರುಚಿ ರುಚಿಯಾಗಿ ಮಾಡೋರಿಗೆ, ಸ್ವಲ್ಪ ನಾಲ್ಗೆ ರುಚಿ ಕೇಳೋರಿಗೆ ಕಾಯಿ ತುರಿ ಹಾಕಿದ್ರೇ ಅದು ಟೇಸ್ಟು. ನೋಡಿ ಇವಾಗ ಸಬ್ಬಸಿಗೆ ಸೊಪ್ಪು ಹೆಸರು ಕಾಳಿನ ಪಲ್ಯ ರೆಡಿ ಆಯಿತು. ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.